ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್. ಇವತ್ತು ನಾನು ಪೂರಿ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಪೂರಿ ಮಾಡಿದ್ರೆ ಯಾವ ಒಂದು ಪೂರಿನೂ ಉಬ್ಬದೇ ಇರೋದಕ್ಕೆ ಚಾನ್ಸೇ ಇಲ್ಲ. 5ರಿಂದ 10 ನಿಮಿಷ ಬಿಟ್ಟು ತಿಂದ್ರೂ ಉಬ್ಬಿರೋ ಪೂರಿ ಫ್ಲ್ಯಾಟ್ ಆಗೋಲ್ಲ. ಇಲ್ಲಿ ನಾನು ಮೈದಾ ಹಿಟ್ಟು ಹಾಕ್ತಾ ಇಲ್ಲ, ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ಎರಡನ್ನೂ ಸಮ ಅಳತೆ ತಗೋಬೇಕು. 1 ಬೌಲ್ ಚಿರೋಟಿ ರವೆ, 1 ಬೌಲ್ ಗೋಧಿ ಹಿಟ್ಟು. ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ನಾರ್ಮಲ್ ವಾಟರ್ ಅಂದರೆ ತಣ್ಣೀರಲ್ಲೇ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಒಂದು ಹದಕ್ಕೆ ಕಲಿಸ್ಕೋಬೇಕು. ತುಂಬ ಗಟ್ಟಿಗೂ ಕಲಿಸ್ಬಾರ್ದು, ತುಂಬ ಮೆತ್ತಗೂ ಕಲಿಸ್ಬಾರ್ದು. ಚಪಾತಿ ಮಾಡುವಾಗ ಕೆಲವರು ಮೆತ್ತಗೆ ಕಲಿಸ್ಕೋತಾರೆ. ಆ ರೀತಿ ಏನಾದರೂ ಪೂರಿ ಹಿಟ್ಟನ್ನು ಕಲಿಸಿದ್ರೆ ಖಂಡಿತ ಪೂರಿ ಉಬ್ಬಲ್ಲ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಕಲಿಸಿದ್ದೆಲ್ಲ ಆದಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿರೋ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ನಾದಕ್ಕೆ ಹೋಗಬಾರ್ದು. ಈ ಕಲಸಿರೋ ಹಿಟ್ಟನ್ನು 15 ನಿಮಿಷ ಬಿಡಬೇಕು, 30 ನಿಮಿಷ ಬಿಡಬೇಕು ಅಂತೇನೂ ಇಲ್ಲ. ಇಮಿಡಿಯೇಟಾಗಿ ಮಾಡ್ಕೋಬೋದು. ಇಮಿಡಿಯೇಟಾಗಿ ಮಾಡಿದ್ರೇ ಎಲ್ಲ ಪೂರಿಗಳು ಫೇಲ್ ಆಗದೆ ಉಬ್ಬಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಉಂಡೆ ಸೈಜ್ ನಿಮಗೆ ಬಿಟ್ಟಿದ್ದು, ಯಾವ ಸೈಜಿಗೆ ಬೇಕಾದರೂ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನು ಈ ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ. ಲಟ್ಸೋದಕ್ಕೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಜಾಸ್ತಿ ಹಿಟ್ಟಾಗದೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ರೌಂಡಾಗಿ ಲಟ್ಟಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಕಲಸಿರೋದ್ರಿಂದ ಜಾಸ್ತಿ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಜಾಸ್ತಿ ಹಿಟ್ಟು ಹಾಕಿದ್ರೆ ಎಣ್ಣೆಯಲ್ಲಿ ಜಾಸ್ತಿ ಗಸಿ ಉಳ್ಕೊಂಡ್ಬಿಡುತ್ತೆ. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ರೌಂಡಾಗಿ ಲಟ್ಟಿಸ್ಕೋಬೇಕು. ಪೂರಿನ ತೆಳ್ಳು ಕೂಡ ಲಟ್ಟಿಸ್ಕೋಬಾರ್ದು. ತುಂಬ ತೆಳ್ಳಗಾದರೆ ಪೂರಿ ಉಬ್ಬಲ್ಲ. ನೋಡಿ, ಇಷ್ಟು ಮಂದಕ್ಕೆ ಲಟ್ಟಿಸ್ಕೋಬೇಕು. ಈಗ ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋಕ್ಕೆ ಸಣ್ಣದಾಗಿ ಗೋಧಿ ಹಿಟ್ಟನ್ನು ಎಣ್ಣೆಗೆ ಹಾಕ್ತಾ ಇದ್ದೀನಿ. ನೋಡಿ, ಇಮಿಡಿಯೇಟಾಗಿ ಮೇಲೆ ಬಂತು. ಹಾಗಾಗಿ ಎಣ್ಣೆ ಕಾದಿದೆ ಅಂತ. ಈಗ ಒಂದೊಂದೇ ಪೂರಿಗಳನ್ನ ಎಣ್ಣೆಗೆ ಬಿಡ್ತಾ ಹೋಗ್ತೀನಿ. ಪೂರಿ ಎಣ್ಣೆಲಿ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಮುಳುಗೋ ಹಾಗೆ ಜಾಲರಲ್ಲಿ 4ರಿಂದ 5 ಸೆಕೆಂಡ್ ಒತ್ತಿಟ್ಕೊಂಡ್ರೆ ಅದಷ್ಟೇ ಉಬ್ಕೊಂಡು ಮೇಲೆ ಬರುತ್ತೆ. ಪೂರಿನ ಎಣ್ಣೆಯಲ್ಲಿ ಮುಳುಗಿಸೋವಾಗ ಸ್ವಲ್ಪ ಜಾಲರಲ್ಲಿ ಪೂರಿನ ಡಿಸ್ಟರ್ಬ್ ಮಾಡ್ತಾ ಇರಬೇಕು. ಆಗ ಜಾಲರನ್ನ ತಳ್ಕೊಂಡು ಪೂರಿ ಉಬ್ಬಿ ಬರುತ್ತೆ. ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಅಂದರೆ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಸಿಮ್ ಅಥವಾ ಮೀಡಿಯಮ್ ಮಾಡಬಾರ್ದು. ಹೈನಲ್ಲೇ ಇರಬೇಕು. ಫ್ಲೇಮ್ ಹೈನಲ್ಲಿ ಇದ್ದರೆ ಮಾತ್ರ ಪೂರಿ ಚೆನ್ನಾಗಿ ಉಬ್ಬಿ ಬರೋದು. ಸಿಮ್ನಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಪೂರಿ ಮಾಡಿದ್ರೆ ಖಂಡಿತ ಪೂರಿ ಉಬ್ಬಲ್ಲ. ಮೈದಾಲಿ ಪೂರಿ ಮಾಡೋಕ್ಕಿಂತ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಉಬ್ಬಿರೋ ಪೂರಿ 10ರಿಂದ 15 ನಿಮಿಷ ಫ್ಲ್ಯಾಟ್ ಆಗೋಲ್ಲ. ಮತ್ತು ತಣ್ಣಗಾದ್ರೂ ತುಂಬಾ ಸಾಫ್ಟ್ ಆಗಿರುತ್ತೆ. ಆದರೆ ಮೈದಾಲ್ ಮಾಡಿದ್ರೆ ಆರಿದ ಮೇಲೆ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸ್ಬಿಡುತ್ತೆ. ಫ್ರೆಂಡ್ಸ್, ನೀವೊಂದ್ಸಲ ಈ ಕಾಂಬಿನೇಷನಲ್ಲಿ ಪೂರಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕಾನ್ ಒತ್ತಲು ಮರಿಬೇಡಿ. ನಿಮ್ಮ ಹೇಮಾ. ಬಾಯ್.